ಹಾಯ್ ಫ್ರೆಂಡ್ಸ್, ಉಪೇಂದ್ರ ನಿರ್ದೇಶನದ ಸಿನಿಮಾಗಳು ಯಾವುದು? ಪ್ರತಿಯೊಂದು ಸಿನಿಮಾ ಹಿಂದಿನ ರೋಚಕ ಕತೆ ಏನು? ಸಿನಿ ಲೋಕಕ್ಕೆ ಉಪೇಂದ್ರ ಎಂಟ್ರಿ ಕೊಟ್ಟಿದ್ದು ಹೇಗೆ? ಕಾಶಿನಾಥ್ ಮಾಡಿದ ಉಪಕಾರ ಏನು? ಓಂ ಸಿನಿಮಾ ಕಥೆಯನ್ನು ಅಣ್ಣಾವರು ಒಪ್ಪಿಕೊಂಡಿದ್ದು ಹೇಗೆ? ಸಿಎಂ ಆಗಿದ್ದ ಜೆಎಚ್ ಪಟೇಲ್ಗೆ ಉಪ್ಪಿ ವಾಂಚಿದ್ದು ಹೇಗೆ? ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರದ ವಿರುದ್ಧವೇ ಸಿನಿಮಾ ಮಾಡಿದ್ರಾ? ಇಂಥ ಉಪ್ಪಿ ಡೈರೆಕ್ಷನ್ ಸಿನಿಮಾಗಳ ಕುರಿತ ರೋಚಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲ ಸಿನಿಮಾ ತರ್ಲೆ ನನ್ ಮಗ. ಗೆಳೆಯರೇ, ಸಮಾಜದ ಹುಳುಕನ್ನು, ನಮ್ಮೊಳಗಿನ ಹುಳುಕನ್ನು ಕಾಮಿಡಿಯಾಗಿಯೇ ನಮ್ಮ ಮುಂದಿಟ್ಟಿದ್ದು ಡೈರೆಕ್ಟರ್ ಉಪೇಂದ್ರ. ತಮ್ಮ ದೂರದ ಸಂಬಂಧಿ ಮೂಲಕ ಕಾಶಿನಾಥ್ಗೆ ಪರಿಚಯವಾದ ಉಪ್ಪಿ ಅವರ ಜೊತೆ ಕೆಲಸ ಮಾಡ್ತಿದ್ರು. ನಂತರ ಮೊದಲ ಬಾರಿಗೆ ತರ್ಲೆ ನನ್ ಮಗ ಅನ್ನೋ ಸಿನಿಮಾ ಮಾಡಿದ್ರು. ಅದಕ್ಕೆ ಜಗ್ಗೇಶ್ ಹೀರೋ ಆಗಿದ್ರು. ಇದು ಕಾಶಿನಾಥ್ ತೆಗೆಯುತ್ತಿದ್ದ ಸಿನಿಮಾಗಳ ರೀತಿಯಲ್ಲೇ ಇತ್ತು. ಕಡಿಮೆ ಬಜೆಟ್ನ ಸಂದೇಶ ಸಾರುವ ಸಿನಿಮಾನೇ ಆಗಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತು. ಇದರಿಂದ ಉಪೇಂದ್ರ ಡೈರೆಕ್ಟರ್ ಆಗಿ ಹೊರಹೊಮ್ಮಿದ್ರೆ ಜಗ್ಗೇಶ್ ಹೀರೋ ಆಗಿ ಸಕ್ಸಸ್ ಕಂಡ್ರು. ಪ್ರೇಕ್ಷಕರನ್ನ ಬೆಚ್ಚಿ ಬೀಳಿಸಿದ ಉಶ್ ಸಿನಿಮಾ. ನಂತರ ಬಂದಿದ್ದೆ ಕಾಶಿನಾಥ್ ಮತ್ತು ಕುಮಾರ್ ಗೋವಿಂದ ಅಭಿನಯದ ಉಶ್ ಸಿನಿಮಾ. ಈ ಸಿನಿಮಾವನ್ನು ಈವರೆಗೆ ನೋಡದವರು ಈಗಲೂ ಒಬ್ಬರೇ ಕೂತು ನೋಡಿದ್ರೆ ಭಯವಾಗುತ್ತೆ. ಅಷ್ಟರ ಮಟ್ಟಿಗೆ ಭಯಾನಕವಾಗಿದೆ ಈ ಸಿನಿಮಾ. 1993ರಲ್ಲಿ ಕಡಿಮೆ ದುಡ್ಡಿನಲ್ಲಿ ಮಾಡಿದ್ದ ಈ ಸಿನಿಮಾ ಫುಲ್ ಸಕ್ಸಸ್ ಆಯ್ತು. ಜೊತೆಗೆ ಈ ಸಿನಿಮಾ ಸಾಧು ಕೋಕಿಲ ಅನ್ನೋ ಕಾಮಿಡಿಯನ್ ಸಂಗೀತಗಾರನನ್ನು ಪರಿಚಯಿಸಿತು. ಮತ್ತೆ ಬಂತು ಆಪರೇಷನ್ ಅಂತ. ಅಂಬಿ ನಟಿಸಿದ್ದ ಆಪರೇಷನ್ ಅಂತ ಭಾಗ 1 ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿತು. ಅದರ 2ನೇ ಭಾಗವನ್ನು ಮುಂದುವರಿಸಿದ್ದು ಉಪೇಂದ್ರ. ಕತೆ ಕೇಳಿದ ಕೂಡಲೇ ಅಂಬಿ ಕೂಡ ಜೈ ಅಂದ್ರು. ಹೀಗೆ ರಾಜಕೀಯ ಭ್ರಷ್ಟಾಚಾರವನ್ನು ಮುಂದಿಟ್ಟುಕೊಂಡು ಮಾಡಲಾದ ಈ ಸಿನಿಮಾ ಹೊಸ ಪ್ರಯತ್ನವಾಗಿತ್ತು. ದಾಖಲೆ ಮೇಲೆ ದಾಖಲೆ ಬರೆದ ಓಂ. ನಂತರದಲ್ಲಿ ಉಪ್ಪಿ ಒಂದು ಕತೆ ರೆಡಿ ಮಾಡಿದ್ರು. ಆದ್ರೆ ಅದರ ಬಜೆಟ್ ಸ್ವಲ್ಪ ಜಾಸ್ತಿ ಬೇಕಿತ್ತು. ಹೀಗಾಗಿ ಅಣ್ಣಾವರ ಬಳಿ ಈ ಕತೆ ಹೇಳಬೇಕು ಅನ್ನೋದು ಉಪೇಂದ್ರ ಆಸೆ ಆಗಿತ್ತು. ಅದರಂತೆ ಹೊನ್ನಾವಳಿ ಕೃಷ್ಣ ಮೂಲಕ ಈ ವಿಚಾರವನ್ನು ಅಣ್ಣಾವರಿಗೆ ಮುಟ್ಟಿಸಿದ್ರು. ಅಣ್ಣಾವರು ಕರೆಸಿ ಕತೆ ಕೇಳಿದ ಕೂಡಲೇ ಒಪ್ಪಿಗೆ ಸೂಚಿಸಿದ್ರು. 50,000 ಅಡ್ವಾನ್ಸ್ ಕೂಡ ಕೊಟ್ಟು ಬಿಟ್ರು. ಶಿವರಾಜ್ ಕುಮಾರ್ ಹೀರೋ ಅಂತ ಕೂಡ ಫಿಕ್ಸ್ ಆಯ್ತು. ಶಿವರಾಜ್ ಕುಮಾರ್ ಆಗಾಗಲೇ ಫೇಮಸ್ ಆಗಿದ್ರು. ಈ ರೀತಿಯ ಪಾತ್ರಕ್ಕೆ ಬಣ್ಣ ಹಚ್ಚಿರ್ಲಿಲ್ಲ. ಆಗಿನ ಅಂಡರ್ ವರ್ಲ್ಡ್ ರೌಡಿಗಳನ್ನ ಸಿನಿಮಾದಲ್ಲಿ ಹಾಕಿಕೊಂಡೇ ಜನರ ಮುಂದೆ ತಂದಿದ್ರು ಉಪೇಂದ್ರ. ಇದು ನಂತರ ನಿರ್ಮಿಸಿದ್ದು ಇತಿಹಾಸ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಸೂರ್ಯನಾಗಿ ಮಿಂಚಿದ ಉಪ್ಪಿ. ಹೀಗೆ ಡೈರೆಕ್ಷನ್ ಮಾಡ್ತಿದ್ದ ಉಪೇಂದ್ರ ಎ ಸಿನಿಮಾ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ರು. ತಾವೇ ನಿರ್ದೇಶಿಸಿದ್ದ ಎ ಸಿನಿಮಾ ಟೈಟಲ್ ಕೆಳಗೆ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಸಬ್ ಟೈಟಲ್ ಕೂಡ ಹಾಕಲಾಗಿತ್ತು. ಅದು ನಿಜ ಕೂಡ. ಯಾಕಂದ್ರೆ ಎ ಸಿನಿಮಾ ಈಗಲೂ ಒಂದು ಸಲ ನೋಡಿದ್ರೆ ತಲೆಬುಡ ಅರ್ಥ ಆಗಲ್ಲ. 2-3 ಸಲ ನೋಡಿದ ಬಳಿಕ ಸಿನಿಮಾದ ಸಾರಾಂಶ ಅರ್ಥವಾಗುತ್ತೆ. 1998ರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದಿತ್ತು. ಈ ಸಿನಿಮಾದ ಕೊನೆಯಲ್ಲಿ ಉಪೇಂದ್ರ ಆಗ ಸಿಎಂ ಆಗಿದ್ದ ಜೆಎಚ್ ಪಟೇಲ್ಗೆ ನೇರವಾಗಿ ಗುಮ್ಮಿದ್ದರು. ಎಸ್, ಜೆಎಚ್ ಪಟೇಲ್ ಹೆಣ್ಣು ಹೆಂಡ ನನ್ನ ವೀಕ್ನೆಸ್ಸು, ನಾನು ನನ್ನ ಹೆಂಡತಿಗೆ ಮಾತ್ರವೇ ಜವಾಬ್ದಾರಿಯುತವಾಗಿರ್ಬೇಕು ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಅದೇ ರೀತಿಯ ಬೋಳು ಮಂಡೆಯ ರಾಜಕಾರಣಿಯ ಪಾತ್ರವೊಂದನ್ನು ಇಟ್ಟು ಬಾಯಿಗೆ ಬಂದಂತೆ ಬೈದು, ಹೆಣ್ಣು ಹೆಂಡ ನಿನ್ ವೀಕ್ನೆಸ್ಸಾ, ನೀನು ನಿನ್ ಹೆಂಡತಿಗೆ ಮಾತ್ರ ಜವಾಬ್ದಾರಿಯುತನಾ, ಹಾಗಾದ್ರೆ ರಾಜ್ಯದ ಜನ ಏನಕ್ಕೆ ನಿನ್ಗೆ ವೋಟ್ ಹಾಕಿರೋದು ಅಂತ ವಾಂಚಿದ್ರು ಉಪ್ಪಿ. ಕಾಶ್ಮೀರದ ಭಯೋತ್ಪಾದನೆ ಸಿನಿಮಾ ಸ್ವಸ್ತಿಕ್. ರಾಘವೇಂದ್ರ ರಾಜ್ಕುಮಾರ್ ನಟನೆಯ ಸ್ವಸ್ತಿಕ್ ಸಿನಿಮಾ ಕೂಡ ಉಪ್ಪಿ ನಿರ್ದೇಶನದ್ದೇ. ಇದು ಅಷ್ಟು ಹೆಸರು ಮಾಡದೇ ಇದ್ರೂ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಇದು ವಿನೂತನ ಪ್ರಯತ್ನವಾಗಿತ್ತು. ಆ ಸಿನಿಮಾದ ಕಲರ್ ಹಾಡು ಇಂದಿಗೂ ಫೇಮಸ್ ಆಗಿರೋದು ನೋಡ್ಬೋದು. ಉಪೇಂದ್ರ ಸಿನಿಮಾ ಮೂಲಕ ಹುಚ್ಚುತನ. ಎಸ್, ಉಪೇಂದ್ರ ಸಿನಿಮಾವನ್ನು ಕುಟುಂಬದೊಂದಿಗೆ ಕೂತು ನೋಡೋಕೆ ಮುಜುಗರವಾಗುತ್ತೆ. ಆದ್ರೆ ಅದರಲ್ಲಿ ಉಪೇಂದ್ರ ಸಮಾಜದಲ್ಲಿರೋ ಪ್ರತಿಯೊಬ್ಬರ ಮನಸ್ಸಿನ ಹುಡುಕನ್ನು ಆಚೆ ತೆಗೆದಿದ್ದಂತೂ ಸುಳ್ಳಲ್ಲ. 3 ಹೀರೋಯಿನ್ ಹಾಕೊಂಡು ಮಾಡಿದ್ದ ಈ ಸಿನಿಮಾ ಜನರಲ್ಲಿ ದೊಡ್ಡ ಕ್ರೇಜ್ ಹುಟ್ಟು ಹಾಕ್ತು. ಹಿಂಗೂ ಒಂದ್ ಸಿನಿಮಾ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದು ಉಪೇಂದ್ರ. ಸೂಪರ್ ಸಿನಿಮಾದಲ್ಲಿ ಸರ್ಕಾರಕ್ಕೆ ಪಾಠ. ಸೂಪರ್ ಸಿನಿಮಾದ ಮೂಲಕ ಸರ್ಕಾರ ಹೇಗಿರ್ಬೇಕು, ಸಿಎಂ ಹೇಗಿರ್ಬೇಕು ಅನ್ನೋದನ್ನ ತೋರಿಸಿದ್ರು. ಭಾರತ ಮನಸ್ಸು ಮಾಡಿದ್ರೆ ಹೇಗೆಲ್ಲ ಅಭಿವೃದ್ಧಿ ಸಾಧಿಸುತ್ತೆ ಅನ್ನೋದನ್ನ ಜನರ ಮುಂದೆ ತಂದ್ರು. ಜೊತೆಗೆ ಆಗ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಪ್ರಬಲರಾಗಿದ್ದ ರೆಡ್ಡಿ ಬ್ರದರ್ಸ್ ಅನ್ನು ಕೂಡ ಸಿನಿಮಾದಲ್ಲಿ ತರಾಟೆಗೆ ತಗೊಂಡಿದ್ರು.
ಇಲ್ಲಿ ರೆಡ್ಡಿ ಬ್ರದರ್ಸ್ ಗಣಿಗಾರಿಕೆ ಮಾಡಿದ್ರೆ ಸಿನಿಮಾದಲ್ಲಿ ಚೆಡ್ಡಿ ಬ್ರದರ್ಸ್ ಗಣಿಗಾರಿಕೆ ನೋಡ್ಕೊಳ್ಳೋ ಹಾಗೆ ಬಿಂಬಿಸಲಾಗಿತ್ತು. ಜೊತೆಗೆ ಶಾಸಕರ ಕುದುರೆ ವ್ಯಾಪಾರ ಅಂದ್ರೆ ಆಪರೇಷನ್ ಕಮಲವನ್ನು ಕೂಡ ಇದರಲ್ಲಿ ತೋರಿಸಲಾಗಿತ್ತು. ಉಪ್ಪಿ 2 ಮೂಲಕ ಜನರ ತಲೆ ಉಪ್ಪಿಟ್ಟು. ಹೌದು, ಉಪ್ಪಿ ನಿರ್ದೇಶನ ಮಾಡಿದ ಮತ್ತೊಂದು ಸಿನಿಮಾ ಉಪ್ಪಿ 2. ಇದು ಎಷ್ಟು ಸಲ ನೋಡಿದ್ರೂ ಕನ್ಫ್ಯೂಸ್ ಮಾಡೋ ಸಿನಿಮಾ ಆಗಿತ್ತು. ಅದೇ ಉಪೇಂದ್ರ ವಿಶೇಷತೆ. UI ಮೂಲಕ ಮತ್ತೆ ನಿರ್ದೇಶನ. ಉಪೇಂದ್ರ ಸಿನಿಮಾ ಡೈರೆಕ್ಟ್ ಮಾಡಿ ಹಲವು ವರ್ಷಗಳಾಗಿದ್ದು ಈಗ ಮತ್ತೆ ಆ ಫೀಲ್ಡ್ಗೆ ಇಳಿಯುತ್ತಿದ್ದಾರೆ. ಈಗಾಗಲೇ ಅದಕ್ಕೆ UI ಅನ್ನೋ ವಿಚಿತ್ರ ಟೈಟಲ್ ಕೂಡ ಇಟ್ಟಿದ್ದಾರೆ. ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಅವರು ಇಡೋ ಟೈಟಲ್. ಈ ಸಿನಿಮಾಗಾಗಿ ಈಗಾಗಲೇ ಅಭಿಮಾನಿಗಳು ಕಾಯ್ತಿದ್ದಾರೆ. ಸ್ನೇಹಿತರೆ, ಇದು ಉಪೇಂದ್ರ ನಿರ್ದೇಶನ ಮಾಡಿರೋ ಸಿನಿಮಾಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ನೀವು ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.